ನಮಸ್ಕಾರ, ನ್ಯೂಸ್ 26ಗೆ ಸ್ವಾಗತ. ಲಯನ್ ಡಾಕ್ಟರ್ ಕುಮಾರಸ್ವಾಮಿ ಅವರು ಮಲ್ಲೇಶ್ವರಂನ ಅಯೋಧ್ಯೆಯ ಶ್ರೀರಾಮ ಪ್ರತಿಷ್ಠಾನದ ಅಂಗವಾಗಿ ತಮ್ಮ ಎಲ್ಲಾ ಸ್ನೇಹಿತರ ಒಳಗೂಡಿ ಶ್ರೀರಾಮಚಂದ್ರ ಪ್ರಭುಗೆ ಪೂಜೆ ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು. ಈ ಸಮಾರಂಭಕ್ಕೆ ಮಲ್ಲೇಶ್ವರಂ ಕ್ಷೇತ್ರದ ಮಾಜಿ ಮಂತ್ರಿಗಳಾದ ಡಾಕ್ಟರ್ ಸಿಎನ್ ಅಶ್ವಥ್ ನಾರಾಯಣ್ ರವರು ಆಗಮಿಸಿ ಈ ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ನೆರವೇರಿಸಿಕೊಟ್ಟರು. ಈ ಕಾರ್ಯಕ್ರಮದಲ್ಲಿ ಗಂಗಾಧರ್ ಕೆಎನ್, ಲಯನ್ ಕುಮಾರಸ್ವಾಮಿ ಪಿಎಸ್, ನಾರಾಯಣ್ ಸ್ವಾಮಿ, ರಾಜು, ಮಂಜು, ದಿನೇಶ್, ರವಿ, ಪ್ರಸನ್ನ, ಶೋಭಾ, ಆಯಿಲ್ ಜಯರಾಮ್ ರವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಶಾಶ್ವತವಾಗಿ ದಾಖಲಾಗುವಂತಹ ದಿನ. ಸಿವಿಲೈಸೇಷನಲ್ ಮೈಲ್ ಸ್ಟೋನ್ ಇದು. ನಾಗರಿಕತೆ ಮತ್ತೆ ಎದ್ದು ನಿಲ್ಲುತ್ತೆ ಅನ್ನೋದರ ಪ್ರತೀಕ ರಾಮ ಮಂದಿರ. ಗುಡಿಯಲ್ಲಿ 11 ದಿನಗಳ ಅನುಷ್ಠಾನ ಭಾಗಿಯಾಗುವಂತೆ ಮಾಡಿದ್ದು ಪರಿಷತ್. ತೀರ್ಥರನ್ನು ನಾವು ಪಕ್ಕದಲ್ಲಿ ಕಾಣ್ತಾ ಇದ್ದೇವೆ. ಕೈಯಲ್ಲಿ ಒಂದು ಕೂರ್ಚು ಅಂತ ಕರೀತಾರೆ. ಧರ್ಮೆಯಿಂದ ನಿರ್ಮಿತ ಭಾಗದಲ್ಲಿ ಅವತಾರ ಮಾಡಿರತಕ್ಕಂತಹ ಸಾಕ್ಷಾತ್ ಶ್ರೀರಾಮಚಂದ್ರನ ಸನ್ನಿಧಾನ, ಅವನ ಜೀವ, ಅವನ ಪ್ರಾಣ ಅಂತಕ್ಕಂತಹದ್ದು ಈ ಪ್ರತಿಮೆಯಲ್ಲಿ ಪ್ರತಿಷ್ಠಾಪಿತವಾಗಲಿ ಅಂತ. ಅದನ್ನೇ ಇವಾಗ ಈ ಪ್ರತಿಮೆಯಲ್ಲಿ ಒಂದು ಸನ್ನಿಹಿತರಾದ ಆವಾಹಯಾಮಿ ದೇವೇಶ ಸೃಷ್ಟಿ सच्चिदानंद राम जी की सेवा में थकती श्री माता जय श्री राम, बोलो महाराज की, बोलो श्री महाराज की. कृतज्ञता ज्ञापन करें जमींदार जी महाराज, माननीय मुख्यमंत्री योगी जी के इतिहास उनके सारे ज्येष्ठ मंत्रियों ने उनको समझाया और लौटा करके लाया. योगी आपका कार्य आज यहाँ पर केवल इसलिए खड़ा हो कि तपस्या के पश्चात इन सारे महात्माओं की अनुमति लेकर के राष्ट्रीय स्वयं सेवक संघ के अयोध्या दूरदर्शिता के बिना की सरकार के प्रयास से आज आप स्वच्छ अयोध्या, सत्तम अयोध्या,
सुरम्य अयोध्या, सुगम्य अयोध्या, विभिन्न कुंडों के कायाकल्प, संरक्षण, संचालन, रखरखाव के कार्य हो रहे हैं। भविष्य की जरूरतों को देखते हुए जय श्री राम, जय श्री राम, भारत माता की जय, भारत माता की जय, जय श्री राम, जय श्री राम, जय श्री राम, जय श्री राम, जय श्री राम। ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ 26 ಕನ್ನಡ. ನಾವು ನಿಮ್ಮೊಂದಿಗೆ.